ಈ ಒಂದು ವಿಡಿಯೋ ಡಾಕ್ಟರ್ BR ಅಂಬೇಡ್ಕರ್ ಅವರ ಧರ್ಮಪತ್ನಿ ರಮಾಬಾಯಿ ರಾಮಿಯವರ ಬಗ್ಗೆ 1898 ಫೆಬ್ರವರಿ 7ರಂದು ಬೀಕು ದಾತ್ರೆ ಮತ್ತು ರುಕ್ಮಿಣಿಯವರ ಮೂರನೇ ಮಗಳಾಗಿ ಜನಿಸ್ತಾರೆ. ಅವರ ತಂದೆ ತೀರಿ ಹೋದ ಅವರ ತಂದೆಯವರು ಹಮಾಲಿ ವೃತ್ತಿಯನ್ನ ಮಾಡ್ಕೊಂಡಿರ್ತಾರೆ. ಅವರ ತಂದೆ ತೀರಿ ಹೋದಾಗ ಇಡೀ ಕುಟುಂಬದವರೆಲ್ಲ ಸೇರಿ ಅಂಬೇಡ್ಕರ್ ಅವರಿಗೆ ಮದುವೆ ಮಾಡ್ತಾರೆ. ಆ ಒಂದು ಸನ್ನಿವೇಶದಲ್ಲಿ ಅಂಬೇಡ್ಕರ್ ಅವರ ತಂದೆಗೆ ಅನಾರೋಗ್ಯ ಇದ್ದ ಕಾರಣ ಮತ್ತು ತಾಯಿ ಇಲ್ಲದ ಕಾರಣ ಕುಟುಂಬಸ್ಥರ ಒತ್ತಾಯ ಮೇಲೆ ಬಾಲ್ಯ ವಿವಾಹ ಇಷ್ಟವಿಲ್ಲದಿದ್ದರೂ ಕೂಡ ರಮಾದೇವಿಯರು ಮದುವೆ ಆಗ್ತಾರೆ 1906 ಮುಂಬೈನಲ್ಲಿ. ಆಗ ಅವರ ವಯಸ್ಸು 15 ಆಗಿರುತ್ತೆ ಮತ್ತು ರಮಾದೇವಿಯರ ವಯಸ್ಸು 9 ಆಗಿರುತ್ತದೆ. ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆದ್ರೂ ಕೂಡ ಗಂಡನನ್ನ ಅರ್ಥ ಮಾಡ್ಕೊಳ್ಳೋದಲ್ಲಿ ತಾಯಿ ಎಲ್ಲೂ ಕೂಡ ಇರುವಲ್ಲ. ಅವರು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಲಂಡನ್ಗೆ ಹೋಗುವ ಪರಿಸ್ಥಿತಿ ಬಂದಾಗ ಆ ತಾಯಿನ ಕೇಳ್ಕೊತಾರೆ, ನಾನು ಹೋಗೋದು ಬೇಡವಂತ. ಆ ತಾಯಿ ತುಂಬು ಹೃದಯದಿಂದ ಕಳಿಸ್ಬೋದು. ಯಾಕಂದ್ರೆ ಅವರಿಬ್ರು ಕೂಡ ಕಷ್ಟದಲ್ಲೇ ಬಂದಿರ್ತಾರೆ. ಅಲ್ಲಿ ಜನಗಳು ಮಾತಾಡೋದಕ್ಕೆ ಪ್ರತಿಯೊಂದು ಕೂಡ ಕಷ್ಟಗಳು ಅನುಭವಿಸ್ತಾರೆ. ಅಸ್ಪೃಶ್ಯರ ಕಷ್ಟಗಳು ಏನಂತ ಗೊತ್ತಿರುತ್ತೆ ಆ ತಾಯಿಗೂ ಕೂಡ. ಅದರಿಂದ ನನ್ನ ಗಂಡ ಹೋದ್ರೆ ನಮ್ಮ ಒಂದು ಜನಾಂಗ ಒಂದು ಮೇಲ್ಮಟ್ಟಕ್ಕೆ ಹೋಗುತ್ತೆ ಅಂತ ಗಂಡನ ಬಗ್ಗೆ ತಿಳ್ಕೊಂಡಿರ್ತಾರೆ. ಅಂಬೇಡ್ಕರ್ ಮತ್ತು ರಮಾದೇವಿಯರಿಗೆ ಒಟ್ಟು 5 ಜನ ಮಕ್ಕಳಿರ್ತಾರೆ. ಅವ್ರು ಯಾರೆಂದ್ರೆ ಯಶವಂತ್, ಗಂಗಾಧರ್, ರಮೇಶ್, ಇಂದು, ರಾಜರತ್ನ. ಅಂಬೇಡ್ಕರ್ ಅವರು ಮುಂದಿನ ವಿದ್ಯಾಭ್ಯಾಸ ವಿದೇಶಕ್ಕೆ ಹೋದಾಗ ತಮ್ಮ 2 ಮಕ್ಕಳನ್ನ ರಮಾದೇವಿಯರು ಕಳ್ಕೊತಾರೆ. ಈ ಒಂದು ವಿಷಯನ ಅಂಬೇಡ್ಕರ್ ಹೇಳೋದಿಲ್ಲ. ಯಾಕೆ ಈ ಒಂದು ವಿಷಯ ಹೇಳಿದ್ರೆ ಎಲ್ಲಿ ಅಂಬೇಡ್ಕರ್ ಅವರಿಗೆ ಮನಸ್ಸಿಗೆ ನೋವಾಗುತ್ತೆ. ಅದೇ ರೀತಿ ಅವರ ತಂದೆ ಕೂಡ ಆ ಸಮಯದಲ್ಲಿ ಕಳ್ಕೊಂಡಿರ್ತಾರೆ. ಎಲ್ಲಿ ಅವರ ವಿದ್ಯಾಭ್ಯಾಸ ಅರ್ಧಕ್ಕೆ ನಿಲ್ಲಿಸ್ತಾರೆ ಅಂತ ಈ ಒಂದು ವಿಷಯನ ಹೇಳೋದಿಲ್ಲ. ಈ ಒಂದು ವಿಷಯನ ಅವರೇ ತಮ್ಮೊಳಗೆ ಇಟ್ಕೋತಾರೆ. ಈ ಒಂದು ವಿಷಯವನ್ನ ಅಂಬೇಡ್ಕರ್ ಹೇಳಿದ್ರೆ ನಮಗೆ ಸಂವಿಧಾನ ರಚನೆ ಮಾಡುವ ಅಂಬೇಡ್ಕರ್ ಇರ್ತಾರೆ ಇಲ್ಲ, ಆ ಒಂದು ತಾಯಿ ತನ್ನ ವೇದನೆಗಳು ತಾನೇ ಇಟ್ಕೋತಾರೆ. ಈ ಒಂದು ವೇದನೆ ಯಾವುದೇ ಒಂದು ಪ್ರಪಂಚದಲ್ಲಿ ಇರುವ ಹೆಂಗಸಿಗೆ ಬರಲೇಬಾರ್ದು. ಗಂಡ ದೂರದಲ್ಲಿದ್ದಾರೆ, 2 ಮಕ್ಕಳು ಕಳ್ಕೊಂಡಿದ್ದಾರಂತೆ. ಅದು ಎಂಥ ವೇದನೆ ಹೇಳಿ. ಈ ಒಂದು ವೇದನೆ ತುಂಬಾನೇ ಮನಸ್ಸಿಗೆ ಘಾಸಿಗೊಳಿಸುತ್ತೆ. ಆ ಒಂದು ಸಮಯದಲ್ಲೂ ಕೂಡ ತಾಯಿ ದುಡ್ಡಿಗಳದೆ ತಮ್ಮ ಮುಂದಿನ ಜೀವನ ನಡೆಸ್ಕೊತಾ ಬರ್ತಾರೆ. ಗಂಡನಿಗೆ ಹೇಳಿದ್ರೆ ಬೆನ್ನೆಲುಬಾಗಿ ಇರ್ತಾರೆ. ಈ ಒಂದು ವಿಷಯಕ್ಕೆ ತಾಯಿ ರಮಾದೇವಿಯರನ್ನ ನಾವು ಕೋಟಿ ನಮನಗಳನ್ನ ಹೇಳಲೇಬೇಕು. ತಮ್ಮ 5 ಮಕ್ಕಳಲ್ಲಿ 4 ಮಕ್ಕಳನ್ನ ಅನಾರೋಗ್ಯ ಕಾರಣವಾಗಿ ಚಿಕ್ಕ ವಯಸ್ಸಿನಲ್ಲೇ ಕಳ್ಕೊತಾರೆ. ಈ ಒಂದು ವೇದನೆ ಕೂಡ ಅವರಿಗೆ ಸಹಿಸಕ್ಕಾಗಲ್ಲ. ಯಾವಾಗ ಅಂಬೇಡ್ಕರ್ ವಿದೇಶದಲ್ಲಿ ಬಂದಾಗ ಒಬ್ಬ ಮಗ ರಾಜರತ್ನ ಕೂಡ ವಯಸ್ಸಿಗೆ ಬಂದ ಮಗನನ್ನು ಕಳ್ಕೊಂಡಾಗ ಆ ತಾಯಿ ವೇದನೆ ಹೇಳುತ್ತಿರೋದು. ಅಂಬೇಡ್ಕರ್ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಆ ತಾಯಿನ ಸಲುವಕ್ಕಾಗಲ್ಲ. 1935 ಮೇ 27ರಂದು ಇಹಲೋಕ ತ್ಯಜಿಸ್ತಾರೆ. ಅಲ್ಲಿಗೆ 29 ವರ್ಷದ ಸುದೀರ್ಘವಾದ ಜೀವನ, 2 ದಂಪತಿಗಳ ಸುದೀರ್ಘವಾದ ಜೀವನ ಅಂತ್ಯಗೊಳ್ಳುತ್ತದೆ. ಅವರು ಹೋದ ನಂತರ 1948 ಏಪ್ರಿಲ್ 18ರಂದು ಅನಾರೋಗ್ಯ ಮತ್ತು ಒಂಟಿತನ ಕಾರಣದಿಂದ ಅಂಬೇಡ್ಕರ್ ಇನ್ನೊಂದು ಮದುವೆ ಆಗ್ತಾರೆ. ಅವರು ಕೂಡ ಅಂಬೇಡ್ಕರ್ ಬೆನ್ನೆಲುಬಾಗಿರ್ತಾರೆ. 1956 ಡಿಸೆಂಬರ್ 6ರಂದು ಅಂಬೇಡ್ಕರ್ ಕೂಡ ಇಹಲೋಕ ತ್ಯಜಿಸ್ತಾರೆ. ಜಗತ್ತು ಕಂಡ ಅತ್ಯಂತ ಧೀಮಂತ ನಾಯಕ ನಾವು ಕೂಡ ಕಳ್ಕೊತೀವಿ. ನಾನು ಕೊಟ್ಟ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋಗಳನ್ನ ಶೇರ್ ಮಾಡಿ. ಅದೇ ರೀತಿ ನನ್ನ ಮುಂದಿನ ವಿಡಿಯೋ ಪೂರ್ಣಚಂದ್ರ ತೇಜಸ್ವಿ ಅವರ ಜುಗಾರಿ ಕ್ರಾಸ್ ಕಾದಂಬರಿಯ ಬಗ್ಗೆ ಕನ್ನಡ ಸಾಹಿತ್ಯವನ್ನು ಉಳಿಸೋಣ ಮತ್ತು ಬೆಳೆಸೋಣ. ಧನ್ಯವಾದಗಳು. ನನ್ನ ಮುಂದಿನ ವಿಡಿಯೋಕ್ಕಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮತ್ತು ಲೈಕ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ.